27ರ ಬಳಿಕ ಅಯೋಧ್ಯೆಗೆ ಹೋಗ್ತೇವೆ ಅಂತ ಸಿಎಂ ಸಾಹೇಬರು ಹೇಳ್ತಾರೆ ಸರ್. ಆ ಥರದ್ದು ಏನಾದರೂ ಚರ್ಚೆಗಳು ಸರ್ಕಾರದಲ್ಲಿ ಆಗ್ತಾ ಇದೆ ಸರ್? ಗೊತ್ತಿಲ್ಲ ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ರಾಜ್ಯದಿಂದ ತೀರ್ಮಾನ ತಗೋಬಹುದಲ್ಲ? ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸಿಎಂ ಅವ್ರು ಹೇಳಿದ್ರು, ನಾವು ರಾಮನ ಭಕ್ತರೆ 22 ಮೇಲೆ ಹೋಗ್ತೀವಿ, ಈಗ 22 ರಾಜಕೀಯ ಮಾಡ್ತಾರೆ, ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿರೋದು ಸರ್. ಅದಿರ್ಬೋದು, ಆ ರೀತಿಯೇ ಇರ್ಬೋದು. 27ರ ಬಳಿಕ ಅಯೋಧ್ಯೆಗೆ ಹೋಗ್ತೇವೆ ಅಂತ ಸಿಎಂ ಸಾಹೇಬರು ಹೇಳ್ತಾರೆ ಸರ್. ಆ ಥರದ್ದು ಏನಾದರೂ ಚರ್ಚೆಗಳು ಸರ್ಕಾರದಲ್ಲಿ ಆಗ್ತಾ ಇದೆ ಸರ್? ಗೊತ್ತಿಲ್ಲ ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ರಾಜ್ಯದಿಂದ ತೀರ್ಮಾನ ತಗೋಬಹುದಲ್ಲ? ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸಿಎಂ ಅವ್ರು ಹೇಳಿದ್ರು, ನಾವು ರಾಮನ ಭಕ್ತರೆ 22 ಮೇಲೆ ಹೋಗ್ತೀವಿ, ಈಗ 22 ರಾಜಕೀಯ ಮಾಡ್ತಾರೆ, ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿರೋದು ಸರ್. ಅದಿರ್ಬೋದು, ಆ ರೀತಿಯೇ ಇರ್ಬೋದು.